ಭಾರತದ ಹಿಂದೆ ಸರಿದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಈ ನಡುವೆ ಈ ಡೆವಲಪ್ಮೆಂಟ್ ಆಗಿದ್ದು, ಅದರಲ್ಲೂ ಸೀಸ್ ಫೈರ್ಗೆ ಒಪ್ಪಿ ನಂತರ ಮತ್ತೆ ಸೀಸ್ ಫೈರ್ನ ಕಿತ್ತಾಕಿ, ಅಂದರೆ ಕದನ ವಿರಾಮವನ್ನು ಕಿತ್ತಾಕಿ ಅಥವಾ ಅದ್ರ ಮೇಲೆ ದಾಳಿ ನಡೆಸ್ತಾ ಇರುವಂಥ ಪಾಕಿಸ್ತಾನ ನಂಬುವುದು ಹೇಗಪ್ಪ ಅಂತೇಳಿ. ಯಾಕಂದರೆ ಕಳೆದ 75 ವರ್ಷಗಳಿಂದ ನಿರಂತರವಾಗಿ ಯುದ್ಧಗಳ ಮೇಲೆ ಯುದ್ಧ, ಜೊತೆಗೆ ನಮ್ಮಲ್ಲಿ ಒಂದು ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಬಂದಿದ್ದು 1, 2 ಅದನ್ನು ಯಾವ ರೀತಿಯಾಗಿ ಹೇಳ್ಬೇಕು. ಇವನ್ ಭಾರತ ಒಳಗೆ ಸಹಿತ ಅನೇಕ ಕಡೆಗಳಲ್ಲಿ ಭಯೋತ್ಪಾದಕ ಕೃತ್ಯಗಳಾಗಿದ್ದು, ಅದರ ಹಿಂದೆ ಈ ಒಂದು ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಏನಪ್ಪ ಅಂತಂದ್ರೆ ಟೆರರಿಸ್ಟ್ ತಂಡಗಳು ಭಾರತಕ್ಕೆ ಬಂದಿದ್ದು ಮಾಡಿದ್ದು ನೈಟ್ ಮಾಡಲಿಕ್ಕೆ ಸಾಧ್ಯದ. ಅದರಲ್ಲೂ ಬಾಂಬೆದಲ್ಲಿ ಆದಂಥ ದಾಳಿ, ಕಸಾಬ್ನಿಂದ ಆದಂಥ ದಾಳಿ, ಅವ್ರ ಜೊತೆಗಾರರಿಂದ ಆದಂಥ ದಾಳಿ ಎಂದಿಗೂ ಮರಿಲಾರದ ಒಂದು ನಮ್ಮ ಸಂಬಂಧಗಳನ್ನ ಮತ್ತೊಂದು ನೆನಪು ಮಾಡುವಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಪಾರ್ಲಿಮೆಂಟ್ ಕರಿಬೇಕು, ಯಾಕೆ ಒಪ್ಪಿದ್ರಿ, ಟ್ರಂಪರ ಮಾತನ್ನು ಯಾಕೆ ಪಾಲಿಸಿದ್ರಿ, ಏನು ಮಾತಾಡಿದ್ರಿ, ಅದ್ರ ಹಿಂದೆ ಏನು ನಡೀತು, ಯಾವುದು ಎಂತು ಎಲ್ಲ ಪಾರ್ಲಿಮೆಂಟ್ ತಿಳಿಸ್ಬೇಕು ಅಂತ. ಯಾಕೆಂದರೆ ಪಾರ್ಲಿಮೆಂಟ ಮುಖ್ಯ ಇಲ್ಲ, ಪಾರ್ಲಿಮೆಂಟ್ ತಿಳಿಸ್ರಿ, ನಮ್ಮ ಚರ್ಚೆ ಆಗಲಿ ಅದರ ಬದಲಾಗಿ ಅನ್ನುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ ತೀವ್ರವಾಗಿ ಹೇಳ್ತಾ ಇದೆ. ಇದಕ್ಕೆ ಬಿ ಜೆ ಪಿಗರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮೋದಿ ಮತ್ತು ಶಾ ಅವರಾಗಿರ್ಬೋದು ಉತ್ತರ ಕೊಡೋದ್ರ ಸ್ವಲ್ಪ ಮಾತಲ್ಲ. ಯಾಕಂದ್ರೆ ಒಂದು ವಿದೇಶಾಂಗ ನೀತಿಯ ಹಿನ್ನೆಲೆಯಲ್ಲೇ ಈ ಪ್ರಶ್ನೆಗಳು ಇವತ್ತು ಕೇಳ್ತಾ ಇರೋದರಿಂದಾಗಿ ಸಹಜವಾಗಿ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ಉತ್ತರ ಹುಡುಕುವಂಥ ಕೆಲಸ ಇವತ್ತು ಮೋದಿ ಮತ್ತು ಶಾ ಅವ್ರದ್ದಾಗ್ಯದ. ಆದರೆ ಒಂದು ಮಾತಿಲ್ಲಿ ಗಮನಿಸಬೇಕಾಗಿದೆ, ಇಲ್ಲಿವರೆಗೆ ಈ ಒಂದು ನಮ್ಮ ವಿರೋಧ ಪಕ್ಷ ಆಗಿದ್ದಂಥ ಬಿ ಜೆ ಪಿ ಒಂದು ಕಾಲದಲ್ಲೇ ಏನೇನು ಪ್ರಶ್ನೆ ಮಾಡ್ತಾಯಿತ್ತು ಕಾಂಗ್ರೆಸ್ಸನ್ನು, ಇವತ್ತು ಆಡಳಿತಕ್ಕೆ ಬಂದಿದ್ದಕ್ಕಾಗಿ ಮಾಡಿದ ತಪ್ಪುಗಳನ್ನ ಪ್ರಶ್ನೆ ಮಾಡುವಂಥ ಪ್ರಸಂಗ ಬರಲಿಕ್ಕಂತದಂತ. ಅಂದ್ರೆ ಇದರ ಅರ್ಥ ಇಷ್ಟ ಇಲ್ಲ, ನಡೆಯುವವನು ಎಡುವವನು ಕುಳಿತವನಲ್ಲ ಅಂತೇಳಿ. ಕುಳಿತವ ಏನಾಗಬೇಕು, ಹಾರ್ಟ್ ಅಟ್ಯಾಕ್ ಆಗಬೇಕಷ್ಟೆ. ಹೀಗಾಗಿ ಇವತ್ತು ಈ ಕಾಂಗ್ರೆಸ್ಸಿನ ದಾಳಿಗೆ ಮೋದಿ ಮತ್ತು ಶಾ ಅವರು ನಿರುತ್ತರಾಗ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಹೊಸ ಏನಪ್ಪ ಅಂತಂದ್ರೆ ರಾಜನೀತಿ ತೊಗೊಂಬಂದರು, ಹೊಸ ವಿದೇಶಾಂಗ ನೀತಿ